ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕ ಪ್ರತಿ ವರ್ಷ ಮಳೆ ಬಂತಪ್ಪ ಅಂದರು ಇಲ್ಲಿದ ವಾತಾವರಣ ಹೆಂಗಾತು ಅಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ರಿ. ಈಗ ಇದು ಪೊಲೀಸ್ ಸ್ಟೇಷನ್ ಮೇನ್ ರೋಡ್ಲಿಂತ ಒಳಗಡೆ ಹೋಗ್ಲತ್ತೀನಿ. ಈ ಥರ ಅದು ನೋಡ್ರಿ. ಈಗ ಈ ಥರ ಪೂರ ಸಮುದ್ರ ಥರ ಈ ಥರ ಎಲ್ಲ ನೀರು ನಿಂತವೆಲ್ಲ ಈ ಥರ ನೀರು ನಿಂತು ಎಲ್ಲ ಈಗ ನೋಡ್ರಿ. ಇದು ಇಡೀ ಪೊಲೀಸ್ ಸ್ಟೇಷನ್ನೇ ನೀರು ಸೆಂಟ್ರ್ನಾಗ ನಿಂತದ. ಇಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಪೊಲೀಸರಿಗೆ ತುಂಬ ತೊಂದರೆ ಆಗ್ತಾ ಇರ್ತದೆ. ಪ್ರತಿ ವರ್ಷ ಇದೇ ಹಾಡು ನಾವು ಅವಾಗ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀವಿ. ಅಧಿಕಾರಿಗಳು ಗಮನಕ್ಕೆ ಹೋಗ್ಯದ, ಹೋದ್ರೂ ಪ್ರಾರಂಭ ಮಾಡ್ತೀವಿ ಎಲ್ಲ ಥರ. ಆದ್ರೂ ಇನ್ನೂ ಪ್ರಾರಂಭನೇ ಮಾಡಿಲ್ಲ ಕೆಲಸ. ಯಾಕೆ ಪ್ರಾರಂಭ ಮಾಡಲಾಗ್ಯಾರ ಅಂತ ನಮಗೂ ಅರ್ಥ ಆಗಲಾಗ್ಯದ. ಆದಷ್ಟು ಜಲ್ದಿ ಅವ್ರಿಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ಮಾಡಿಕೊಡ್ಬೇಕು, ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು. ಇಲ್ಲಿ ನೋಡ್ರಿ, ಈಗ ಇದು ನಮ್ಮ ಸೇಡಂ ಪೊಲೀಸ್ ಠಾಣೆ. ಈಗ ಇಲ್ಲಿ ನೋಡ್ರಿ, ನಾವು ಅಕಸ್ಮಾತ್ ಏನಾಯ್ತು ಕೇಸ್ ಆಯ್ತಪ್ಪ ಅಂದ್ರೆ ನಾವೆಲ್ಲರೂ ಇಲ್ಲಿ ಬರ್ತೀವಿ. ಈಗ ನೋಡ್ಲತ್ತೀರಲ್ಲ ಇದು ಟೇಬಲು, ಈ ಟೇಬಲ್ ಮೇಲೆ ಬಂದು ನಾವೆಲ್ಲ ದೂರು ಕೊಡ್ತೀವಿ. ಇಲ್ಲೇ ಕುಂತಿರ್ತಾರೆ ಸರ್ ಅವರು, ಎಲ್ಲ ಬರ್ಕೊಂಡು ದೂರೆಲ್ಲ ತಗೋತಾರೆ. ಅವರೆಲ್ಲರೂ ನಮ್ಮ ಸಲಕ್ಕೆ ಇರ್ತಾರೆ, ನಮಗೆ ರಕ್ಷಣೆ ಮಾಡೋ ಸಲಕ್ಕೆ. ಈಗ ಅವರಿಗೆ ರಕ್ಷಣೆ ಇಲ್ಲ ಅಂದ್ರೆ ಅವ್ರು ಯಾರಿಗೆ ಹೇಳ್ಬೇಕು ನೋಡ್ರಿ. ನಾ ಪೊಲೀಸ್ ಸ್ಟೇಷನ್ದಾಗ ಹೋಗ್ಲತ್ತೀನಿ ನೋಡ್ರಿ. ಈಗ ಇದು ಕೈದಿಗಳಿಗೆ ಕೂಡಿಸ್ತಾರ ಅದು ಪ್ಲೇಸು. ಈಗ ಇಲ್ಲಿ ಕೈದಿಗಳಿಗೆ ಕೂಡಿಸ್ತಾರ ಆ ಪ್ಲೇಸು. ಇಲ್ಲಿ ನಾ ಈಗ ಸಂಪೂರ್ಣ ಈಗ ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಲತ್ತೀನಿ. ಇಲ್ಲಿ ಒಳಗೆ ಹೋದೆವಪ್ಪ ಅಂದ್ರೆ ನೋಡ್ರಿ, ಈಗ ಇಲ್ಲಿನೂ ಟೇಬಲ್ಗಳವ, ಫೈಲ್ಗಳವ, ಎಲ್ಲರೂ ನೋಡ್ರಿ. ಈಗ ಹಿಂಗೆ ಹೋದೆವಪ್ಪ ಅಂದ್ರೆ ಇಲ್ಲಿ ಬಾಗಿಲದಲ್ಲ, ಈ ಬಾಗಿಲಿಂದ ನಾವು ಸೀದಾ ಹೋದೆವಪ್ಪ ಅಂತಂದ್ರೆ ಪೊಲೀಸ್ ಸ್ಟೇಷನ್. PSI ಸಾರ್ ಅವರು ಕೂಡುವಂತಹ ಜಾಗ ಇದು. ಈ ಜಾಗದಾಗೆ ಈ ಥರ ನೀರು ಬಂದವು. ಹಿಂಗೆ ಈ ಥರ ನೋಡ್ರಿ, ಇಲ್ಲೇ PSI ಸಾರ್ ಅವರು ಕೂಡ್ತಾರೆ. ಇಲ್ಲಿ PSI ಅವರು ಕೂಡುವಂತಹ ಜಾಗ. ಇಲ್ಲಿನೂ ಇಷ್ಟು ನೀರು ಬಂದವ. ಮತ್ತು ಹಿಂಗೆ ಬಂದೇವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈಗ ಇಲ್ಲೆಲ್ಲ ಫೈಲ್ಗಳೆಲ್ಲ ಹೆಂಗೆ ತೊಯ್ದಾವ. ಇಲ್ಲಿ ಟೇಬಲ್ ನೋಡ್ರಿ, ಈಗ ಇಲ್ಲೆಲ್ಲ ನೀರು ನೋಡ್ರಿ ಹೆಂಗೆ ನಿಂತಾವ. ಈಗ ಇಲ್ಲೊಂದು ರೂಮ್ ಅದ, ಈ ರೂಮ್ನಾಗ ಎಲ್ಲ ಫೈಲ್ಸ್ಗಳವ, ಅದೂ ಹಂಗಾಗ್ಯದ. ಇಲ್ಲಿನೂ ಈಗ ಇಲ್ಲಿ ನೋಡ್ರಿ ಬೀರೋಗಳವ, ಈ ಬೀರೋದಾಗ ಎಲ್ಲ ಫೈಲ್ಸ್ಗಳವ. ನೀರು ಬಂದು ನೀರೆಲ್ಲ ಹಿಂಗೆ ಹೋಗ್ಲತ್ತದ. ಈಗ ಇಲ್ಲಿ ನೋಡ್ರಿ, ಇದೊಂದು ರೂಮಿನಾಗ ನೋಡ್ರಿ ಈಗ ಅಷ್ಟು ನೀರು ನಿಂತಾವ. ಈಗ ಏನೇನು ಆಯ್ತಪ್ಪ ಅಂದರು ಕಂಪ್ಯೂಟ್ರ್ ಸೆಕ್ಷನ್ ಅದ, ಅಲ್ಲಿ ಒಳಗೆ ಅಂದರು ಏನಾದರೂ ಕೇಸ್ಗಳು ಅವು ಇವು ಇದ್ದೀವಪ್ಪ ಅಂತಂದರು ಸಿಸ್ಟಮ್ನ್ಯಾಗು FR ಅದು ಇದು ಟೈಪಿಂಗ್ ಮಾಡಬೇಕಾದ್ರೂ ಅವರು ಇಲ್ಲೇ ಮಾಡ್ತಾರೆ ಆ ಟೇಬಲು. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಇದು ನೋಡ್ಲತ್ತಿರಲ್ಲಿ ಇದೇ ಅವರೆಲ್ಲ ಏನೇನ ಕೇಸ್ ಆದವಪ್ಪ ಅಂದ್ರೆ ಇಲ್ಲೇ ಟೈಪಿಂಗ್ ಹೊಡೆದು ಎಲ್ಲ ಮಾಡ್ತಾರೆ. ಇಲ್ಲಿನೂ ಈ ಥರ ನೀರಾಗಿದೆ. ಈ ಥರ ನೀರಿದ್ದೀವಪ್ಪ ಅಂದರು ಪೊಲೀಸರು ಯಾರಿಗೆ ಹೇಳ್ಬೇಕು ನಾವು? ಅವರೆಲ್ಲರಿಗೆ ಇಲ್ಲಿ ಏನೇನು ಅಧಿಕಾರಿಗಳು ಇರ್ತೀವಲ್ಲ, ನಾವೆಲ್ಲ ಅವ್ರಿಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ಯಾಕೆ ಕಟ್ಕೊಡ್ಬಾರ್ದು? ಇಷ್ಟು ವರ್ಷ ಆದ್ರೂ ಅಧಿಕಾರಿಗಳಿಗೆ ಯಾಕೆ ಗಮನಕ್ಕೆ ಬರಲಾಗ್ಯದ ಅಂತ ನಮ್ಗೆ ಅದೇ ಒಂದು ಭಾಳ ಬೇಜಾರಾಗ್ಲತ್ತದ. ಪ್ರತಿಯೊಂದು ನಾವೇನೇ ಕಾರ್ಯಕ್ರಮ ಮಾಡಿದೆವು, ಜಯಂತಿ ಮಾಡಿದೆವು, ಕಾರ್ಯಕ್ರಮ ಮಾಡಿದೆವು, ಏನಾದರೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದಕ್ಕೂ ಅವರೆಲ್ಲ ಬಂದು ನಮಗೆ ರಕ್ಷಣೆ ಕೊಡ್ತಾರೆ. ನಮಗೆ ಅವ್ರು ರಕ್ಷಣೆ ಕೊಡ್ತಾರೆ, ಅವರಿಗೆ ರಕ್ಷಣೆ ಇಲ್ಲಪ್ಪ ಅಂದರು ನಾವು ಯಾರಿಗೆ ಹೇಳ್ಬೇಕು? ಅವ್ರು ಯಾರಿಗೆ ಹೇಳ್ಬೇಕು? ಇಡೀ ಕಲಬುರಗಿ ಜಿಲ್ಲೆದಾಗ ನಮ್ಮ ಸೇಡಂ ತಾಲೂಕು ಮಾದರಿ ಅದ. ಪ್ರತಿಯೊಂದರಲ್ಲಿ ಫಾಸ್ಟ್ ಇದ್ದೀವಿ ಅಂತ ಹೇಳ್ತೀವಿ. ನಮಗೂ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ಆಗಲಿ, ಪೊಲೀಸರಿಗೆ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕಲ್ಲ. ಅವರು ಖುಷಿ ನಮ್ಮ ತಲೆಗ ಕೆಲಸ ಮಾಡಬೇಕಲ್ಲ. ಇಲ್ಲಿ ನೋಡ್ರಿ ಯಾಕೆ ನಾವು ನೀರು ನೋಡ್ರಿ, ಈಗ ಇಲ್ಲಿ ನೋಡ್ರಿ ಈ ಥರ ನೋಡ್ರಿ ಎಲ್ಲ ನಮ್ಮ ಸೇಡಂ ಪರಿಸ್ಥಿತಿ. ಈ 2-3 ತಿಂಗಳಾಗ ಮಳೆಗಾಲ ಮುಗಿದ ತಕ್ಷಣ ಆದಷ್ಟು ಬೇಗ ನಮ್ಮ ಸೇಡಂದಾಗೂ ಹೊಸ ಪೊಲೀಸ್ ಸ್ಟೇಷನ್ ಆಗಬೇಕು. ಪೊಲೀಸರಿಗೆ ಒಳ್ಳೆ ಸವಲತ್ತು ಆಗಬೇಕು ಅವರೆಲ್ಲರಿಗೂ. ಯಾಕಂದ್ರೆ ಅವ್ರ ಮನೆಗೆ ಏನೆಲ್ಲ ಸಮಸ್ಯೆ ಇದ್ದರೂ ಕೂಡ ನಮ್ಮ ಸಲಕ್ಕಾಗಿ ಹೆಂಡತಿಗೆ ಮಕ್ಕಳಿಗೆ ಬಿಟ್ಟು ಅವರು ಕೆಲಸ ಮಾಡ್ತಾರೆ. ನಮ್ಮ ಸಲಕ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಏನೇ ಇರಲಿ ಪಾಪ ಅವರೇ ಈ ಥರ ಇದ್ದರೆ ಹೆಂಗು ನೋಡ್ರಿ. ಈ ಥರ ಅದ ಪರಿಸ್ಥಿತಿ. ಆದಷ್ಟು ಬೇಗ ಒಳ್ಳೆ ಹೊಸ ಪೊಲೀಸ್ ಸ್ಟೇಷನ್ ಆಗಲಿ ಅಂತ ನಮ್ಮ ಸೇಡಂ ತಾಲೂಕದ ಎಲ್ಲ ಸಾರ್ವಜನಿಕರ ವತಿಯಿಂದ ನಮ್ಮ ಕಳಕಳಿಯ ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.